ಸ್ನೇಹಿತರೆ, ಕರ್ನಾಟಕದಲ್ಲಿ ಸರ್ಕಾರ ರಚನೆಯಾಗಿ 48 ಗಂಟೆ ಕಳೆಯುವಷ್ಟರಲ್ಲಿ ಆಲ್ರೆಡಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೊಡ್ಡ ಬಂಡಾಯ ಸ್ಫೋಟಗೊಂಡಿದೆ. ಡಿಕೆ ವಿರುದ್ಧ ದಂಗೆ ಎದ್ದಿದ್ದಾರೆ ರಾಮಲಿಂಗಾರೆಡ್ಡಿ. ಸಂಪುಟದಲ್ಲಿ ಬಿರುಗಾಳಿ. ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ಬಿಸಿಯಲ್ಲೇ ಡಿಕೆ ಸಂಪುಟದ ಮೊದಲ ವಿಕೆಟ್ ಪತನ ಆಗಿದೆ. ಕಾಂಗ್ರೆಸ್ ಮಟ್ಟಿಗೆ ಬೆಂಗಳೂರಲ್ಲಿ ಡಿಕೆ ಬಿಟ್ಟರೆ ಅತಿ ಹೆಚ್ಚು ಪ್ರಭಾವ ಹೊಂದಿರೋ, ಹೆಚ್ಚು ಕಮ್ಮಿ ಡಿಕೆಯಷ್ಟೇ ಪ್ರಭಾವ ಹೊಂದಿರೋ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ದಿಢೀರಂತ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೇರವಾಗಿ ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರದ ವಿರುದ್ಧವೇ ದಂಗೆ ಎದ್ದಿದ್ದಾರೆ. ಕೆಎಚ್ ಮುನಿಯಪ್ಪ ಕೂಡ ಗುರ್ರಂತ ಇದ್ದಾರೆ. ಹಾಗಿದ್ರೆ ಅವ್ರು ಕೇಳಿದ್ದೇನು, ಅವ್ರಿಗೆ ಸಿಕ್ಕಿದ್ದೇನು? ಒಂದು ಖಾತೆಗಾಗಿ ಇಷ್ಟೆಲ್ಲ ರಾದ್ಧಾಂತ ಯಾಕಾಗ್ತಿದೆ? ಹೊಸ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ? ಸಿಎಂ ಡಿಕೆ ಶಿವಕುಮಾರ್ ಯಾವ್ಯಾವ ಪವರ್ಫುಲ್ ಖಾತೆಗಳನ್ನು ತಮ್ಮ ಜೇಬಲ್ಲೇ ಇಟ್ಕೊಂಡಿದ್ದಾರೆ? ಈ ಬಂಡಾಯ ಇಲ್ಲಿಗೆ ನಿಲ್ಲುತ್ತಾ, ಇಲ್ಲ ತೆರೆ ಹಿಂದಿನಿಂದಲೇ ಸಿದ್ದು ಏನಾದರೂ ಆಟ ಆಡ್ತಾರಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ರೊಚ್ಚಿಗೆದ್ದ ರೆಡ್ಡಿ 24 ಗಂಟೆಯಲ್ಲೇ ರಾಜೀನಾಮೆ. ಮೊದಲಿಗೆ ರಾಮಲಿಂಗಾರೆಡ್ಡಿ ವಿಚಾರ. ಯಾವುದೇ ಸಣ್ಣ ಪುಟ್ಟ ಲೀಡರ್ ಅಲ್ಲ ಇವರು. ಕಾಂಗ್ರೆಸ್ ಪಾರ್ಟಿಯಲ್ಲಿ 53 ವರ್ಷಗಳ ಕಾಲ ಸುದೀರ್ಘ ಕೆಲಸ ಮಾಡಿ ಅನುಭವ ಇಟ್ಕೊಂಡಿರೋ ಲೀಡರ್. ಸ್ನೇಹಿತರೆ, ಅವರು ನಿರಂತರ 8 ಬಾರಿ ಶಾಸಕರಾಗಿ ಆಯ್ಕೆಯಾದವರು. 1989ನಿಂದ 2004ರವರೆಗೆ ಜಯನಗರದಲ್ಲಿ ನಿರಂತರ 4 ಬಾರಿ ಗೆದ್ದಿದ್ರು. ಆಮೇಲೆ 2008ರಿಂದ BTM ಲೇಔಟ್ನಿಂದ ಗೆದ್ಕೊಂಡು ಬರ್ತಾ ಇದ್ದಾರೆ. ಹಿಂದಿನ ಸರ್ಕಾರಗಳಲ್ಲಿ ಗೃಹ, ಸಾರಿಗೆ ಹಾಗೂ ಶಿಕ್ಷಣದಂತಹ ಅತ್ಯಂತ ಪ್ರಮುಖ ಖಾತೆಗಳನ್ನು ನಿಭಾಯಿಸಿದವರು. ಕರ್ನಾಟಕ ರಾಜಕಾರಣದಲ್ಲಿ 40 ವರ್ಷಗಳಿಗೂ ಅಧಿಕ ಕಾಲದಿಂದ ಸಕ್ರಿಯವಾಗಿರೋ, ಕ್ಲೀನ್ ಇಮೇಜ್ ಇಟ್ಕೊಂಡಿರೋ ಲೀಡರ್ ಈಗ ದಿಢೀರಂತ ರೊಚ್ಚಿಗೆದ್ದಿದ್ದಾರೆ. ಇವರ ಸಿಟ್ಟಿಗೆ ಮುಖ್ಯ ಕಾರಣ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಥವಾ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಖಾತೆ. ರೆಡ್ಡಿ ಮೊದಲಿಂದಲೂ ಬಹುಕೋಟಿ ಅನುದಾನದ ಈ ಖಾತೆಗೆ ಪಟ್ಟು ಹಿಡಿದು ಕೂತಿದ್ರು. ಆದರೆ ಡಿಕೆ ಇವ್ರನ್ನ ಕಡೆಗಣಿಸಿ ಪ್ರತಿಷ್ಠಿತ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆಯನ್ನ ಕೊಟ್ಟಿದ್ದಾರೆ. ಸೊ ಖಾತೆ ಹಂಚಿಕೆಯಾದ ತಕ್ಷಣ ರೆಡ್ಡಿ ಇದನ್ನ ರಿಜೆಕ್ಟ್ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಅದರಲ್ಲೂ 2023ರ ಒಂದು ಹಳೆಯ ಭರವಸೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಖುದ್ದು ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಗಮನಿಸಿ, ಅವ್ರು ಹೇಳಿದ್ದೇನು ಅಂದರೆ, 2023ರಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ ನನ್ನ ಮನೆಗೆ ಬಂದು ಭರವಸೆ ಕೊಟ್ಟಿದ್ರು. 2.5 ವರ್ಷದ ಬಳಿಕ ಅಧಿಕಾರ ಬದಲಾವಣೆಯಾಗುತ್ತೆ, ಆಗ ನಿಮಗೆ ಖಂಡಿತ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇದೀಗ ಬೇರೆ ಖಾತೆ ಕೊಟ್ಟಿದ್ದಾರೆ. ನಾನು ವಯಸ್ಸಲ್ಲೂ ಕೂಡ ಹಿರಿಯನಿದ್ದೀನಿ, ನಾನು ಬೆಂಗಳೂರಿನವನು. ಬೆಂಗಳೂರು ಭಾಗದಲ್ಲಿ ಪ್ರಭಾವ ಇರೋ ನಾಯಕರು ಅಂತ ನಾವು ನಿಮಗೆ ಆವಾಗಲೇ ಹೇಳಿದ್ವಿ. ಅವರಿಗೆ ಬೆಂಗಳೂರಲ್ಲಿ ಕೆಲಸ ಮಾಡುವಂಥ ಯಾವುದಾದ್ರೂ ಖಾತೆ ಕೊಡೋಕೆ ಏನು ಕಷ್ಟ? ಕಳೆದ ಬಾರಿಯೂ ನನಗೆ ಸರಿಯಾಗಿ ಕೊಟ್ಟಿಲ್ಲ. ಸಾರಿಗೆ ಖಾತೆ ಕೊಟ್ಟಿದ್ರು, ಆದರೆ ಅಷ್ಟು ತೃಪ್ತಿ ಇರಲಿಲ್ಲ ಅವರಿಗೆ. ಈಗ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಾರೆ. ನನಗೆ ಏನು ಸಂಬಂಧ? ಈ ವಯಸ್ಸಲ್ಲಿ ನಾನು ಎಲ್ಲಿ ಡ್ಯಾಮು, ಕೆರೆ, ಕಟ್ಟೆ ಅಂಥೇಳಿ ಇಡೀ ಕರ್ನಾಟಕದಲ್ಲಿ ಓಡಾಡೋಕ್ಕಾಗತ್ತೆ? ವಯಸ್ಸಿರೋರಿಗೆ ಕೊಡ್ಬೇಕು ತಾನೆ ಅದನ್ನು. ನಾನು ಬೆಂಗಳೂರು ಭಾಗದ ನಾಯಕ, ಈ ಭಾಗದಲ್ಲಿ ಕೆಲಸ ಮಾಡಿರೋನು, 5 ದಶಕಗಳಿಂದ ಕೆಲಸ ಮಾಡಿರೋನು, ಇಲ್ಲಿ ಕೆಲಸ ಮಾಡೋಕೆ ಅವಕಾಶ ಇರೋದು ಬೇಕಿತ್ತು ನನಗೆ ಅನ್ನೋದು ಇವರ ಹಠ. ಹೀಗಿರಬೇಕಾದ್ರೆ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂತ ನೇರವಾಗಿ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಇಂಗ್ಲಿಷ್ ಪತ್ರಿಕೆಗಳೊಂದಿಗೆ ಮಾತನಾಡ್ತಾ ರೆಡ್ಡಿ ಅವರು ತಮ್ಮ ನೋವನ್ನ ಹೊರ ಹಾಕಿದ್ದಾರೆ. ಐ ಹ್ಯಾವ್ ಬೀನ್ ಹ್ಯೂಮಿಲಿಯೇಟೆಡ್ ಟೈಮ್ ಅಂಡ್ ಅಗೇನ್, ಕೆನಾಟ್ ಟೇಕ್ ಇಟ್ ಎನಿ ಮೋರ್ ಅಂತ ಹೇಳಿದ್ದಾರೆ. ಅಂದರೆ ನನಗೆ ಪದೇ ಪದೇ ಅವಮಾನ ಆಗ್ತಾ ಇದೆ, ಇದನ್ನ ಇನ್ನು ಮುಂದೆ ಸಹಿಸಿಕೊಳ್ಳೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ತೀವ್ರ ಅಸಮಾಧಾನ ಹೊರ ಹಾಕಿದ್ದಾರೆ. ಆದರೆ ಒಂದು ಮಾತನ್ನು ಕ್ಲಿಯರ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ ಮತ್ತು ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನೋಡಬೇಕು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ, ನನ್ನ ಸಹೋದ್ಯೋಗಿ, ಅವರು ನನ್ನ ಅತ್ಯುತ್ತಮ ಸ್ನೇಹಿತ, ಹಿರಿಯ ನಾಯಕರು. ಜಲಸಂಪನ್ಮೂಲ ಇಲಾಖೆಯಲ್ಲಿ ಹಳ್ಳಿಯಲ್ಲೆಲ್ಲ ಹೋಗಿ ಕೆಲಸ ಮಾಡೋಕೆ ಆಗೋದಿಲ್ಲ, ಹಾಗಾಗಿ ಈ ಖಾತೆ ಕೊಡಿ ಅಂತ ಕೇಳಿದ್ದಾರೆ. ಅವರ ಹತ್ರ ಚರ್ಚೆ ಮಾಡಿ ಏನೇ ಸಮಸ್ಯೆ ಇದ್ರೂ ಕೂಡ ಮಾತಾಡಿ ಸರಿಪಡಿಸ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮುಂದುವರಿಯುವ ಮುನ್ನ ಒಂದು ಸಣ್ಣ ರಿಕ್ವೆಸ್ಟ್. ಆಸಕ್ತ ವೀಕ್ಷಕರು, ನಮ್ಮ ನಿಷ್ಪಕ್ಷಪಾತ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ದಯವಿಟ್ಟು ಮೆಂಬರ್ ಆಗಿ ಅನ್ನೋ ಮನವಿ. ಬನ್ನಿ ಕಂಟಿನ್ಯೂ ಮಾಡೋಣ. ಬೆಂಗಳೂರು ಖಾತೆ 35,000 ಕೋಟಿಯ ಮೆಗಾ ಗೇಮ್. ಹಾಗಿದ್ರೆ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಅಂಥದ್ದೇನಿದೆ? ಯಾಕೆ ರಾಮಲಿಂಗಾರೆಡ್ಡಿ ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು? ಡಿಕೆ ಶಿವಕುಮಾರ್ ಯಾಕೆ ಈ ಖಾತೆಯನ್ನ ರೆಡ್ಡಿ ಕೈಗೆ ಕೊಡಲಿಲ್ಲ? ಇದಕ್ಕೆ ಉತ್ತರ ಕೇವಲ ಅಧಿಕಾರ ಅಲ್ಲ, ಹಣ ಮತ್ತು ಹಣ ಬಳಸಿಕೊಂಡು ಮಾಡಬಹುದಾಗಿರೋ ಕೆಲಸ ಬೆಂಗಳೂರಿನಲ್ಲಿ ಮತ್ತು ಅದರಿಂದ ಬೆಂಗಳೂರಿನಲ್ಲಿ ಸಿಗೋ ಇಮೇಜ್, ಮೈಲೇಜ್ ಮತ್ತು ಪ್ರಭಾವ. ಪೊಲಿಟಿಕಲಿ ಸ್ಫೋಟಕ ಬಾಂಬ್ ಇದು ಈ ಇಲಾಖೆ. ಇಡೀ ಬೆಂಗಳೂರಿನ ಆಡಳಿತ ಯಂತ್ರ, ಮೂಲಸೌಕರ್ಯ ಮತ್ತು ಸಾವಿರಾರು ಕೋಟಿ ರೂಪಾಯಿಗಳ ಬಜೆಟ್ ಈ ಖಾತೆ ಕೆಳಗೆ ಬರುತ್ತೆ. ಈಗ ಹೊಸದಾಗಿ ರಚನೆಯಾಗಿರೋ ಗ್ರೇಟರ್ ಬೆಂಗಳೂರು ಅಥಾರಿಟಿ
5 ಸಿಟಿ ಕಾರ್ಪೊರೇಷನ್ಗಳು, ಜಲಮಂಡಳಿ ಮತ್ತು ನಮ್ಮ ಮೆಟ್ರೋ ಎಲ್ಲವೂ ಬರೋದು ಇದೇ ಖಾತೆಯ ವ್ಯಾಪ್ತಿಗೆ. ಇದರ ಹಣಕಾಸಿನ ಲೆಕ್ಕಾಚಾರ ನೋಡಿದ್ರೆ ನಿಮಗೆ ನಿಜಕ್ಕೂ ತಲೆಗಿರ್ ಅನ್ಬೋದು. ಪಬ್ಲಿಕ್ ಡೊಮೇನ್ನಲ್ಲಿ ಲಭ್ಯ ಇರೋ ಲೇಟೆಸ್ಟ್ ಡೇಟಾ ತೆಗೆದು ನೋಡಿದ್ರೆ ಇದರ ಸ್ಕೇಲ್ ಅರ್ಥ ಆಗುತ್ತೆ. ಗಮನಿಸಿ, BBMP ಬಜೆಟ್ 2025-26ನೇ ಸಾಲಿಗೆ ಬರೋಬ್ಬರಿ 19,930 ಕೋಟಿ ರೂಪಾಯಿ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಧ್ಯಂತರ ಬಜೆಟ್ 7,977 ಕೋಟಿ ರೂಪಾಯಿ ಇದೆ. ಜಲಮಂಡಳಿಯ ಕಾಮಗಾರಿಗಳ ಮೌಲ್ಯ 1,070 ಕೋಟಿ ರೂಪಾಯಿ. ನಮ್ಮ ಮೆಟ್ರೋಗೆ ಕೇಂದ್ರ ಬಜೆಟ್ನಲ್ಲಿ ಸಿಕ್ಕಿರೋ ಸಾಲ 3,124 ಕೋಟಿ ರೂಪಾಯಿ ಮತ್ತು GBA ಟೌನ್ಶಿಪ್ಗೆ BDA ಮಾಡ್ತಿರೋ ಹೂಡಿಕೆ 3,000 ಕೋಟಿ ರೂಪಾಯಿ. ಎಲ್ಲ ಸೇರಿದ್ರೆ ಕೇವಲ ಕಣ್ಣಿಗೆ ಕಾಣೋ ಈ ಪ್ರಾಜೆಕ್ಟ್ಗಳ ಟೋಟಲ್ 35,000 ಕೋಟಿ ರೂಪಾಯಿ ದಾಟ್ತಾ ಇದೆ. ಇನ್ನು BDA ಬಗ್ಗೆ ಹೇಳೋದಾದ್ರೆ ಈ ಹೊಸ GBA ಟೌನ್ಶಿಪ್ನ ಒಟ್ಟು ವೆಚ್ಚವೇ 18,133 ಕೋಟಿ ರೂಪಾಯಿ ಇದೆ. ಇಷ್ಟೊಂದು ಬೃಹತ್ ಮೊತ್ತದ ಅತಿದೊಡ್ಡ ಡೆವಲಪ್ಮೆಂಟ್ ಇಕೋಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡೋ ಪವರ್ ಈ ಖಾತೆಗಿದೆ. 2023ರಲ್ಲೇ ಈ ಖಾತೆಗೆ ರಾಮಲಿಂಗಾರೆಡ್ಡಿ ಫ್ರಂಟ್ ರನ್ನರ್ ಆಗಿದ್ರು. ಆದರೆ ಆಗ DK ಶಿವಕುಮಾರ್ ಮಾತು ಕೊಟ್ಟು ಅವ್ರನ್ನ ಸುಮ್ಮನಾಗಿಸಿದ್ರು ಅಂತ ಹೇಳಲಾಗ್ತಿದೆ. ಆದರೆ ಈಗ DK ಶಿವಕುಮಾರ್ ಒಂದು ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಈ ಖಾತೆ ಕೊಡದೆ ಕೃಷ್ಣ ಬೈರೇಗೌಡ ಅವರ ಕೈ ಕೊಟ್ಟಿದ್ದಾರೆ. ಯಾಕೆ ಕೃಷ್ಣ ಬೈರೇಗೌಡ ಅವರು ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರು, ಅಂದರೆ ಬೆಂಗಳೂರಿನ ಲೀಡರೇ. ಎರಡನೇದಾಗಿ ಟೆಕ್ ಸೇವಿ, ಸ್ವಲ್ಪ ಈಗಿನ ಜನರೇಷನ್ನ ಆಸ್ಪಿರೇಷನ್ ಅರ್ಥ ಮಾಡಿಕೊಳ್ಳೋರು ಅನ್ನೋ ಹೆಸರು ಅವರಿಗಿದೆ. ಕ್ಲೀನ್ ಇಮೇಜ್ ಇದೆ. ಕಂದಾಯ ಮಂತ್ರಿಯಾಗಿ, ಕೃಷಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿರೋ ಅನುಭವ ಅವರಿಗಿದೆ. ಅಲ್ಲೆಲ್ಲಾ ಕಡೆ ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ, ಕ್ಲೀನ್ ಇಮೇಜ್ ಅನ್ನು ಮೇಂಟೈನ್ ಮಾಡಿದ್ದಾರೆ. ಸೊ ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗಾರು ಲೈಟ್ ವೆಯ್ಟ್ ವ್ಯಕ್ತಿಗೆ ಕೊಟ್ಬಿಟ್ರೆ DK ಶಿವಕುಮಾರ್ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ರಾಮಲಿಂಗಾರೆಡ್ಡಿ ಅವರನ್ನ ತುಳಿತಿದ್ದಾರೆ ಅನ್ನೋದು ನೇರವಾಗಿ ಕಾಣುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಇವರು ಅರ್ಹರಿ ಅಂತ ಹೇಳ್ಬೋದು. ಈಗ ಯಾರು ಕೂಡ ಕೃಷ್ಣ ಬೈರೇಗೌಡರಿಗೆ ಬೇಡ ಆಗಿತ್ತು, ಅವರಿಗೆ ಎಬಿಲಿಟಿ ಇಲ್ಲ ಅಂತ ಹೇಳಲ್ಲ. ಈ ಸರ್ಕಾರದಲ್ಲಿ ಅಥವಾ ಸದ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಕೆಲವು ಕೇಪಬಲ್ ವ್ಯಕ್ತಿಗಳ ಪೈಕಿ ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ ಇವರೆಲ್ಲ ಹೌದು. ಅದರಲ್ಲಿ ಕೃಷ್ಣ ಬೈರೇಗೌಡರಿಗೆ ಕೊಡೋ ಮೂಲಕ ಯಾರೋ ಅರ್ಹತೆ ಇಲ್ದಿರೋರಿಗೆ ನಾವು ಕೊಟ್ಟಿದ್ದೀವಿ ಅಂತಲೂ ಕೂಡ DK ಶಿವಕುಮಾರ್ ಇಲ್ಲಿ ಕರೆಸ್ಕೊಳ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿಲ್ಲ ಅಷ್ಟೇ. ಆ ಗೇಮ್ ಅನ್ನು ಆಡಿದ್ದಾರೆ. ಪವರ್ಫುಲ್ ಖಾತೆಗಳು CM ಜೇಬಲ್ಲಿ. ಈಗ ಇಡೀ ಸಂಪುಟದ ಖಾತೆ ಹಂಚಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸೋಣ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವ್ಯಾವ ಖಾತೆಗಳನ್ನ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ ಅಂತ ನೋಡಿದ್ರೆ ಅವರ ಸ್ಟ್ರಾಟಜಿ ಅರ್ಥ ಆಗುತ್ತೆ. ಗಮನಿಸಿ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಳಿ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಮತ್ತು ಗುಪ್ತಚರ ಇಲಾಖೆಗಳಿವೆ. ಈ 4 ಖಾತೆಗಳು ಯಾಕೆ ಅಷ್ಟು ಪವರ್ಫುಲ್? ಹಣಕಾಸು ಖಾತೆ CM ಬಳಿ ಇದ್ರೆ ರಾಜ್ಯದ ದುಡ್ಡು, ಸಾಲ, ಖರ್ಚು ವೆಚ್ಚ ಎಲ್ಲದರ ಮೇಲೂ ಕೂಡ ನೇರ ಕಂಟ್ರೋಲ್ CM ಕೈಯಲ್ಲೇ ಇರುತ್ತೆ. ಯಾವ ಇಲಾಖೆಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಡಿಸೈಡ್ ಮಾಡೋದೇ CM. ಹಾಗೆ DPAR ಅಂದರೆ ಅಧಿಕಾರಿಗಳ ವರ್ಗಾವಣೆ ಮತ್ತು ನೇಮಕಾತಿ, ಇಡೀ ಬ್ಯೂರೋಕ್ರಸಿಯನ್ನು ಕಂಟ್ರೋಲ್ ಮಾಡೋ ರಿಮೋಟ್ ಕಂಟ್ರೋಲ್ ಇದು. ಏನೋ ಗುಪ್ತಚರ ಅಥವಾ ಇಂಟೆಲಿಜೆನ್ಸ್, ರಾಜ್ಯದ ಭದ್ರತೆ ಮತ್ತು ರಾಜಕೀಯದ ಅತಿ ಸೂಕ್ಷ್ಮ ಮಾಹಿತಿ CM ಟೇಬಲ್ಗೆ ನೇರವಾಗಿ ಬಂದು ತಲುಪ್ತವೆ. ಒಟ್ಟಿನಲ್ಲಿ DK ಶಿವಕುಮಾರ್ ಅವರು ರಾಜ್ಯದ ಅತ್ಯಂತ ಶಕ್ತಿಶಾಲಿ ಆಡಳಿತ ಯಂತ್ರಗಳನ್ನು ತಮ್ಮ ಮುಷ್ಟಿಯಲ್ಲೇ ಇಟ್ಕೊಂಡಿದ್ದಾರೆ. ಗೃಹ ಖಾತೆ ಸೀಳಿದ್ದೇಕೆ? ಹೊಸ ಸಂಪುಟದ ಪಕ್ಕಾ ಲೆಕ್ಕಾಚಾರ. ಇನ್ನು ಸಂಪುಟದ ಇತರ ಪ್ರಮುಖ ಖಾತೆಗಳು ಯಾರ್ಯಾರಿಗೆ ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ. ಅತಿ ದೊಡ್ಡ ಟ್ವಿಸ್ಟ್ ಇರೋದು ಗೃಹ ಇಲಾಖೆಯಲ್ಲಿ. ಪ್ರಿಯಾಂಕ್ ಖರ್ಗೆ ಇವರಿಗೆ ಗೃಹ ಇಲಾಖೆ ಕೊಡಲಾಗಿದೆ. ಆದ್ರೆ ಗಮನಿಸಿ, ಗುಪ್ತಚರ ಇಲಾಖೆ ಅದರಲ್ಲಿ ಕೊಡಲಿಲ್ಲ, ಅದನ್ನು CM ಇಟ್ಕೊಂಡಿದ್ದಾರೆ. ಜೊತೆಗೆ IT-BT ಮತ್ತು ಈ ಆಡಳಿತ ಖಾತೆಗಳು ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೇನೆ ಕೊಡಲಾಗಿದೆ. ಇದು ಒಂದು ರೀತಿಯ ಪಾರ್ಷಿಯಲ್ ಹ್ಯಾಂಡ್ ಓವರ್ ಥರ. ಅಂದರೆ ಆಡಳಿತಾತ್ಮಕವಾಗಿ ಗೃಹ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರ ಕೈಯಲ್ಲಿದ್ದರೂ ಕೂಡ ಸೂಕ್ಷ್ಮವಾದ ಇಂಟೆಲಿಜೆನ್ಸ್ ವಿಭಾಗ CM ಬಳಿನೇ ಇದೆ. ಸಾಮಾನ್ಯವಾಗಿ ಯಾವಾಗಲೂ ಹೀಗೆ ಆಗುತ್ತೆ, CM ಹಿಡ್ಕೊಂಡಿರ್ತಾರೆ ಅದನ್ನ. ಇದು ನಿಮಗೆ ಗೊತ್ತಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ, ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಅಪ್ಪ, ಫಾದರ್, ಅವರು ಕೂಡ ಇದೇ ಖಾತೆಯನ್ನು ಈ ಹಿಂದೆ ನಿಭಾಯಿಸಿದ್ದಾರೆ, ಹೋಮ್ ಮಿನಿಸ್ಟ್ರಿಯನ್ನು ಕರ್ನಾಟಕದಲ್ಲಿ. ಸೊ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಖಾತೆಯನ್ನು ಪಡ್ಕೊಂಡಿದ್ದಾರೆ. ಯೂಶ್ವಲಿ ಸಾಮಾನ್ಯವಾಗಿ ಟಾಪ್ 4 ಗುರುತಿಸ್ಕೊಳುತ್ತೆ ಅದು. CM ಬಿಟ್ಟರೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಹೋಮ್ ಮಿನಿಸ್ಟ್ರಿ, ಆಮೇಲೆ ಫಿನಾನ್ಸ್ ಮಿನಿಸ್ಟ್ರಿ, ಕೇಂದ್ರದಲ್ಲಿ ನಿಮಗೆ ಡಿಫೆನ್ಸ್ ಮತ್ತು ಫಾರಿನ್ ಮಿನಿಸ್ಟ್ರಿ, ಸ್ಟೇಟಲ್ಲಿ ಇವೇ 3 ಮುಖ್ಯ ಮಿನಿಸ್ಟ್ರಿಗಳು. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಲೆವೆಲ್ನಲ್ಲಿ ಬಹಳ ಆಶೀರ್ವಾದ ಸಿಕ್ಕು. ಹಾಗೆ DK ಶಿವಕುಮಾರ್ ಅವರು ಕೂಡ ಪವರ್ ಬ್ಯಾಲೆನ್ಸನ್ನು ಮಾಡೋ ದೃಷ್ಟಿಯಲ್ಲಿ ಅವರಿಗೆ ಹೋಮ್ ಮಿನಿಸ್ಟ್ರಿಯನ್ನು ಈಗ ಅಲ್ಲಿ ಕೊಡಲಾಗಿದೆ. ಇನ್ನುಳಿದಂತೆ ಉಪಮುಖ್ಯಮಂತ್ರಿ G. ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ ಜೊತೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಿಕ್ಕಿದೆ. ಸೀನಿಯರ್ ಲೀಡರ್ಗಳ ವಿಚಾರಕ್ಕೆ ಬಂದರೆ ಬಹುತೇಕರು ತಮ್ಮ ಹಳೆ ಕೋಟೆಗಳನ್ನೇ ಭದ್ರ ಮಾಡಿಕೊಂಡಿದ್ದಾರೆ. ಇಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಮಾಡಿಲ್ಲ.
ಎಂಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೆಎಚ್ ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು. ಆದರೆ ಈಗ ಮುನಿಯಪ್ಪ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ನಾನು ಸಮಾಜ ಕಲ್ಯಾಣ ಅಥವಾ ಕೃಷಿ ಕೇಳಿದ್ದೆ, ಆಹಾರ ಖಾತೆ ಕೊಟ್ಟಿದ್ದಾರೆ, ಸೀನಿಯಾರಿಟಿ ಮೇಲೆ ಖಾತೆ ಹಂಚಿಕೆ ಮಾಡಿಲ್ಲ. ನಾನು ರಾಮಲಿಂಗಾರೆಡ್ಡಿ 6-7 ಬಾರಿ ಗೆದ್ದವರು, ಆದ್ರೀಗ ನಮಗೆ ಹಿಂಗೆ ಮಾಡಿರೋದು ಸರಿಯಲ್ಲ. ಈ ರೀತಿ ಮಾಡಿದ್ರೆ ಮುಂದೆ 2028 ನೋಡಿ ಕಷ್ಟ ಆಗುತ್ತೆ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಪಾರ್ಟಿಗೆ. ಸದ್ಯ ಅವರು ಕೂಡ ರಾಜೀನಾಮೆ ಕೊಡೋಕೆ ಯೋಚನೆ ಮಾಡ್ತಿದ್ದಾರೆ ಅಂತೆಲ್ಲ ಮಾಹಿತಿ ಬರ್ತಾ ಇದೆ. ಏನೋ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ, ಇವರೆಲ್ಲರೂ ಹಿಂದಿನಿಂದಲೂ ಕೂಡ ಇದೇ ಖಾತೆಗಳನ್ನು ಇಟ್ಕೊಂಡವರು ಇದರಲ್ಲಿ ಬಹುತೇಕರು. ಹಾಗೆ ಇನ್ನುಳಿದ ಸಚಿವರ ಲಿಸ್ಟ್ ನೋಡಿ ಇಲ್ಲಿ: ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಭೈರತಿ ಸುರೇಶ್ ಸಾರಿಗೆ ಇಲಾಖೆ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಇವರಿಗೆ ನಗರಾಭಿವೃದ್ಧಿ ಖಾತೆ ಸಿಕ್ಕಿದೆ. ಇದರ ಅಡಿಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಹಾಗೂ ಬೆಂಗಳೂರು ಹೊರತುಪಡಿಸಿ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಬರ್ತವೆ. ಸೊ ಸದ್ಯಕ್ಕೆ ಈ ಸಿಚುವೇಶನ್ ಇದೆ. ಶುರು ಅಷ್ಟೇ ಇದು. ಆಲ್ರೆಡಿ ಹೆವಿ ಬಂಡಾಯ ಇಬ್ಬರು ಸೀನಿಯರ್ ಲೀಡರ್ಗಳಿಂದ ಆಗ್ತಾ ಇದೆ. ಮುಂದೇನಾಗುತ್ತೆ ನೋಡಬೇಕು. ಇನ್ನೊಂದು 20 ಚಿಲ್ಲರೆ ಮಿನಿಸ್ಟರ್ ಪೋಸ್ಟನ್ನು ಫಿಲ್ ಮಾಡೋದಿದೆ. ಆ ಟೈಮ್ನಲ್ಲಿ ಇನ್ನೇನಾಗುತ್ತೋ, ಯಾಕಂದರೆ ಇನ್ನೂ ಸಿಕ್ಕಾಪಟ್ಟೆ ಜನಕ್ಕೆ ಏನು ತಗೊಳ್ಳೋದು ಬಾಕಿ ಇದೆಯಲ್ವಾ. ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ಕಂಪೇರ್ ಮಾಡಿದ್ರೆ ಹೆವಿ ವೇಟ್ಸೇ ಇಲ್ವಲ್ಲ, ಇನ್ನೂ ಕೂಡ ಮಂತ್ರಿಗಳಾಗಿಲ್ವಲ್ಲ. ಜಮೀರು, ದಿನೇಶ್ ಗುಂಡೂರಾವ್, ಈ ರೀತಿ ಲೀಡರ್ಗಳ ಪಟ್ಟಿನೇ ಇದೆ ಕಾದು ಕೂತ್ಕೊಂಡಿರೋರ್ದು. ಸೊ ಅವರು ಬರೋಕ್ಕಿಂತ ಮುಂಚೆನೇ ಇಲ್ಲಿ ಇಂಪಾರ್ಟೆಂಟ್ ಖಾತೆ ಎಲ್ಲ ಹಂಚಿಕೆ ಆಗೋಗಿದೆ. ಸೊ ಅವ್ರನ್ನ ತಗೊಂಡಾಗ ಅಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತೆ, ಎಷ್ಟು ಚೆನ್ನಾಗಿ ಸಿಗಲ್ಲ, ಆಮೇಲೆ ಇಲ್ಲಿ ಏನೇನು ಕಾದಿದೆಯೋ ನೋಡಬೇಕು ಅಷ್ಟೇ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರ ಕಡೆದಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಅಂತ. ನಮಸ್ಕಾರ.